ಇವಳು ಬಂಗಾರ ಅಲ್ಲ. ಹಾಳು ಮಾಡಕ್ ಬಂದಿರೋ ಸಿಂಗಾರು. ಅವ್ವ ಏನಾದರೂ ಈ ಮಚ್ಚೆ ನೋಡ್ಬಿಟ್ರೆ, ನಾನು ಸಿಂಗಾರ ಅನ್ನೋದನ್ನ ಎಲ್ರಿಗೂ ಹೇಳ್ಬಿಟ್ರೆ ಏನು ಮಾಡೋದು? ಮಾವಯ್ಯ, ಅಜ್ಜಿ. ಬೇಡ ಕಣವ, ಬಂಗಾರ ಜೊತೆ ಕುಡಿತೀವಿ. ಅಜ್ಜಿ, ಅವ್ವ ಬಂದಮೇಲೆ ಇನ್ನೊಂದು ಕಿತ ಕುಡಿದ್ರೆ ಆಯಿತು. ಈಗ ನಮ್ಮ ಜೊತೆ ಕುಡಿ. ಅದು ನಿನ್ನ ವಯಸ್ಸಿಗೆ ಸರಿಯಪ್ಪ. ಬಸ್ಸು, ಪಥ್ಯದ ಅಡುಗೆ ಎಲ್ಲ ರುಚಿಸ್ತಾ? ಮಗು ಬಂದಾಗಿಂದ ನಾಲ್ಗೆ ರುಚಿನೇ ಮರ್ತೋಗಿದೆ ಅಜ್ಜಿ. ತಾಯಿ ಅಂದ್ರೆ ಹಂಗೆ ಕಣವ, ಮಗು ಆದ್ಮೇಲೆ ಎಲ್ಲ ಬದಲಾಗ್ತಾ ಹೋಯ್ತದೆ. ಇದೇ ಮೊದಲನೇ ಹೆಜ್ಜೆ. ಮಳೆಗಾಲ, ಹುಷಾರಾಗಿರ್ಬೇಕು ಹೊಸು, ಬೆಚ್ಚಗಿರ್ಬೇಕು, ಗೊತ್ತಾಯ್ತಾ? ಕೈಯಣ್ಣೆ ಕಾಯಿಸ್ಕೊಂಡ್ ಬಂದೀವ್ನಿ. ಡ್ರೈವರ್ ಒಳಗೆ ಮಾಡ್ಗವ್ನೆ. ಚೌಕ, ಹತ್ತಿ ಬಟ್ಟೆ, ಮಗುಗೆ ಬಟ್ಟೆ ಎಲ್ಲ ಚೀಲ್ದಾಗ ಮಡಗಿವ್ನಿ. ಹಾಕು. ಇದೇನಜ್ಜಿ, ಬಟ್ಟೆ ಹಾಕು ಅಂತಿದ್ಯಾ? ಯಾಕೆ ಬಾಳಂತನ ಮಾಡಕ್ಕೆ ನೀನಿರಕ್ಕಿಲ್ವೇ? ಅಯ್ಯೋ, ಇವಳಿದ್ರೆ ನನ್ನ ಕತೆ ಮುಗೀತು. ಇಲ್ಲ ಮಗ, ನಾನು ಹೋಗ್ಬೇಕು. ಊರ್ನಾಗೆ ನಾನೇ ಮುಖ್ಯವಾದ ಕೆಲಸ ಐತೆ. ಯಾವತ್ತು ಬಂಗಾರ ಹಿಂಗೆ ಮಾಡಿಲ್ವಲ್ಲ? ಹಾ, ಅಲ್ಲ ಯೋಳಿ, ಇಲ್ಲ ಇವತ್ತೇ ಬರ್ತಾ ಇದೀನಿ. ಬರೋಣ, ಬರ್ತೀನಿ. ಹಾ, ನಾನೇನು ಬರ್ತೀನಿ. ಸದ್ಯ ಮುದುಕಿ ಹೋಗ್ತಾ ಇದ್ದಾಳೆ, ನಾನು ಬಚಾವಾದೆ. ಅತ್ತೆಮ್ಮ ಇರಿ, ಉಣ್ಕೊಂಡು ಹೋಗಿರಂತೆ. ಅಷ್ಟೊತ್ತಿಗೆ ಬಂಗಾರನ ಪೂಜೆನೂ ಮುಗ್ದಿರುತ್ತೆ. ಊರ್ನಾಗೆ ಕೆಲಸ ಐತೆ, ಹೋಗ್ತಾ ಪುಟ್ಟಕ್ಕ ನೋಡ್ಕೊಂಡು ಹೋಗ್ಬೇಕು. ನಾನು ಬರಲೇ? ಅಜ್ಜಿ, ನಿಜವಾಗ್ಲೂ ನಿಮ್ಮನ್ನ ಇಷ್ಟು ಬೇಗ ಕಳ್ಸೋಕ್ಕೆ ಮನಸ್ಸಿಲ್ಲ. ಪ್ಲೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬನ್ನಿ. ಆಯ್ತು ಕಣವ, ಬರ್ತೀನಿ. ಮಹಾಲಕ್ಷ್ಮಿ ಕಲೆ ಐತೆ. ಕೂಸೆ, ಹೋಗ್ಬತ್ತೀನಿ. ಬಸ್ಸು, ಹುಷಾರು. ಅಜ್ಜಿ, ಅತ್ತೆ ವ್ರತನ ಮುರಿಯಲ್ಲ ಅನ್ಸುತ್ತೆ. ಅಜ್ಜಿ, ಮನೆಯವ್ರಿಗೆ ಒಳ್ಳೇದಾಗೋ ವಿಚಾರ ಅಂತ ಬಂದರೆ ಅವ್ವ ಹಿಂಗೆ ಅಲ್ವೇ? ಹಾಂ, ನಾನೇ ನೋಡ್ತೀನಿ. ಅಜ್ಜಿ, ನಮ್ಗೆ ಆಶೀರ್ವಾದ ಮಾಡಿ. ಯಾರು ಒಳ್ಳೆಯದು. ಬಸ್ಸು, ಬರ್ತೀನಿ. ಅಮ್ಮೋರೆ, ಇದೆಲ್ಲ ಯಾಕೆ? ಹೊಸನು ನನಗೆ ಮಗಳಿದ್ದಂಗಲ್ವೇ? ಒಂದು ವೇಳೆ ಬಂಗಾರಮ್ಮೋರೆ ಈ ಕೆಲಸ ಮಾಡಿದಿದ್ರೆ ಅವ್ರಿಗೂ ಹಿಂಗೆಲ್ಲ ಕೊಡ್ತಿದ್ರೆ? ಪುಟ್ಟಕ್ಕ, ನೀ ಮಾಡಿರೋ ಕೆಲ್ಸಕ್ಕೆ ಸಮ ಅಂತ ಹೇಳ್ತಿಲ್ಲ, ನನ್ನ ಖುಷಿಗಷ್ಟೇ.
ಆದರೂ ಅಮ್ಮವರೇ ನನ್ನನ್ನು ನೀವು ಹೊರಗಿನವ್ರಂಗೆ ನೋಡ್ತಿದ್ದೀರಿ. ಬಿಡ್ತು ಅನ್ನೋ, ನೀನು ನನಗೆ ಮಗಳ ಸಮಾನ. ನನ್ನ ಕಳೆದೋಗಿರೋ ಮಗಳ ಸ್ಥಾನದಾಗೆ ನಿನ್ನನ್ನು ನೋಡ್ತಾ ಇವನಿ. ಹೊಸ ಏಕನ ಸುಸೂತ್ರವಾಗಿ ಮಾಡಿದೆ. ಆ ಸಮಯದಾಗ ನೀನು ಅಲ್ಲಿ ಇರಲಿಲ್ಲ ಅಂದಿದ್ರೆ ಏನು ಅನಾಹುತ ಕಾದಿರ್ತಿತ್ತೋ ಏನೋ. ನಾನು ಬೇಸರದಾಗೆ ಮಗು ಬಗ್ಗೆ ಯೋಚನೆ ಮಾಡದೆ ಊರ್ಗೊಂಟೋಗಿದ್ದೆ. ನೀವು ಫೋನ್ ಮಾಡಿದ್ದು ಒಳ್ಳೆಯದೇ ಆಯಿತು. ಅದಕ್ಕೆ ಅಲ್ವೇ ನಾನು ಅಲ್ಲಿಗೆ ಹೋಗಿದ್ದು. ಇಲ್ಲದೆ ಇದ್ದಿದ್ರೆ ನನಗೆ ಹೆಂಗೆ ವಿಷಯ ತಿಳಿತಿತ್ತು ಹೇಳಿ. ನಾನು ಹೇಳ್ದೆ ಅಂತ ನನ್ನ ಮಾತಿಗೆ ಬೆಲೆ ಕೊಟ್ಟು ಓದಿಯಲ್ಲ, ಅದೇ ಸಂತೋಷ. ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ಉಳಿಸ್ಕೊಟ್ಟು ಮಾತಾಯಿ ನೀನು. ಇದನ್ನು ಬೇಡ ಅನ್ಬೇಡ, ತಕ್ಕ. ಇದನ್ನು ತಕೊಂಡ್ರೆ ನನ್ನ ಮಾತಿನ ಮ್ಯಾಗ ಬೆಲೆ ಇದೆ, ತಗೋತೀಯ ತಗೋ. ಸರಿ ಬಿಡು, ನಾನು ನಿನ್ನ ಮಗಳು ಅಂದ್ಕೊಂಡಂಗೆ ನೀನು ನನ್ನನ್ನು ಅವ್ವ ಅಂದ್ಕೊಂಡಿಲ್ಲ. ಹೋಗ್ಲಿ ಬಿಡು. ಅಯ್ಯ ಅವ್ವ, ಯಾಕೆ ತವ್ರ ಮನೆಗೆ ಕುಂಕುಮ ತಗೊಳ್ಳೋದು ನನಗೆ ಮರ್ತೇ ಹೋಗಿ. ನಮ್ಮವ್ವ ಬದುಕಿರೋ ಗಂಟ ಎಲ್ಲ ಹಬ್ಬಕ್ಕೂ ಏನೋ ಒಂದು ಕಳೆ. ಮಗಳು ತವ್ರ ಮನೆಗೆ ಬತ್ತವಳೆ ಅಂತಂದರೆ ನಮ್ಮವ್ವಂಗೆ ಏನೋ ಖುಷಿ, ಏನೋ ಸಡಗರ. ಅದನ್ನು ನೋಡ್ತಿದ್ದಂಗೆ ನನಗೆ ಹೊಟ್ಟೆ ತುಂಬೋಯ್ತಿತ್ತು. ತವ್ರ ಮನೆಯಿಂದ ನಾನು ಅಳ್ತಿದ್ದಂಗೆ ನಮ್ಮವ್ವ ತಾನು ಬಚ್ಚಿಕ್ಕಿದ 6 ಕಾಸು 3 ಕಾಸನ್ನ ನನ್ನ ಕೈಯಾಗ ಮಡಗಿ ಮೈಗೆ ಏನಾರು ತಕ ಹೋಗು ಅನ್ನವಳು. ಆ ತವ್ರ ಮನೆ 3 ಕಾಸೆ ಹೆಣ್ಮಕ್ಳಿಗೆ 3 ಕೋಟಿ ಇದ್ದಂಗೆ. ಇವತ್ತು ನಮ್ಮ ಅವ್ವನೇ ಬಂದವಳೇನೋ ಅನಿಸ್ತಾ ಇದ್ದೆ. ಮನಸ್ಸು ತುಂಬಿ ನಂಗೆ ಆಶೀರ್ವಾದ ಮಾಡಿ. ಸಂದಕ್ಕೆ ಸರಿ, ನಾನಿನ್ ಬರ್ತೀನಿ. ಪುಟ್ಟಕ್ಕ, ನಿಂಗೆ ಹೇಳೋದೇ ಮರ್ತಿದ್ದೆ. ಯೋನವ್ವ, ಬಂಗಾರು ದೇವ್ರಿಗೆ ಹೋಗಿ ಬಂದಾಗಿಂದ ವಿಚಿತ್ರ ಆಗಾಡ್ತಾವಳೆ. ಯಾಕವ್ವ? ಇವತ್ತು ಮಾತಾಡ್ಸ್ಕೊಂಡು ಬರುವ ಅಂತ ಬಂಗಾರನ ಮನೆಗೆ ಹೋದೆ. ಅದೇನೋ ಮೌನವ್ರತ ಅಂತ ದೇವ್ರ ಕಡೆಗೆ ಹೋಗಿ ಸೇರ್ಕೊಂಡವಳೆ. ಅವಳು ಯಾವತ್ತೂ ಹಿಂಗೆ ಮಾಡ್ದವಳಲ್ಲ. ಅವಳು ಯಾವಾಗಲೂ ಮೊದಲು ಮನೆ ಮಕ್ಕಳು ಸಂಸಾರ ಅಂತಿದ್ದವಳು. ಇವತ್ತು ನಾನು ಹೋದ್ರೂ ನಾನು ಮಾತಾಡಿಸ್ಲಿಲ್ಲ, ನಾನು ನೋಡೋಕ್ಕೆ ಬರಲಿಲ್ಲ. ಇದೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ವಿಚಿತ್ರ ಅನಿಸ್ತಿದೆ. ಅವರೇ, ಅಮ್ಮವ್ರ ಜೀವನದಾಗೆ ಶಾನ ಬದಲಾವಣೆಗಳಾಗೈತೆ. ಯಾವ್ರಿಗೆ ಹೋಗ್ಯವ್ರೆ ಅಲ್ಲಿ ಏನೋ ಸಂಕಲ್ಪ ಮಾಡ್ಕೊಂಡಿರ್ಬೇಕು. ಇರ್ಬೋದು. ಸರಿ, ನಾನಿನ್ನು ಹೊರಡ್ತೀನಿ.
ಊರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಆಯಿತಾ? ಬಾಬು ಗಾಡಿ ನಿಲ್ಸಿ ಒಂದು ನಿಮಿಷ. ಏನಿದು ಇಷ್ಟೊಂದು ಜನ ಇದ್ದಾರೆ ಇಲ್ಲಿ? ಏನು ನಡೀತಿದೆ? ಸರ್ ಯಾರೋ ಹೊಸದಾಗಿ ತಿಂಡಿ ಅಂಗಡಿ ಓಪನ್ ಮಾಡಿದ್ದಾರೆ ಸರ್. ಮೊನ್ನೆ ಪುಳಿಯೋಗರೆ ರೈಸ್ ಬಾತ್ ತೊಗೊಂಡೋಗಿದ್ದೆ, ತುಂಬ ಚೆನ್ನಾಗಿತ್ತು. ಹೌದಾ? ಹಾಗಾದ್ರೆ ನಾನು ಟ್ರೈ ಮಾಡಬೇಕಲ್ಲ. ಸರ್ ನೀವು ಇಲ್ಲಿ ತಿಂತೀರಾ? ಊಟ ಚೆನ್ನಾಗಿರುತ್ತೆ ಅಂದಮೇಲೆ ಜಾಗ ನೋಡೋ ಅವಶ್ಯಕತೆ ಎಲ್ಲ ಇರಲ್ಲ ಬಾಬು. ಸರ್ 10 ಜನ ಇದ್ದಾರೆ, ತಗೊಬರ್ತೀನಿ. ಬಾಬು, ಇದರ ಅಪರೂಪದ ಜಾಗಕ್ಕೆ ನಾವೇ ಖುದ್ದಾಗಿ ಹೋದ್ರೇ ಮಜಾ. ಬೈ ದ ವೇ, ಇಲ್ಲಿ ಯಾವ ತಿಂಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ? ರೈಸ್ ಬಾತ್ ಪುಳಿಯೋಗರೆ ಸರ್. ಪುಳಿಯೋಗರೆ ರೈಸ್ ಬಾತ್, ಓಕೆ. ಎಕ್ಸ್ಕ್ಯೂಸ್ ಮೀ. ಮೇಡಮ್, 1 ಪ್ಲೇಟ್ ಪುಳಿಯೋಗರೆ. ರಾಮ್ ಸಾರೇ ನನಗೆ ಕರೆದ್ಬಿಟ್ಟು, ಏನಯ್ಯ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ಳೋಕೆ ನಾನೇನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಅಂತ ಹೇಳಿ ನನಗೆ ಬೈಕ್ ಕಳ್ಸೋದು ಗೊತ್ತಾ? ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಬೇರೆ ಮಾತೆ ಕಡೆ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬೆಂಗಳೂರಲ್ಲಿ ನೀವು ಹೋಟೆಲ್ ಓಪನ್ ಮಾಡಿದ್ದೀರಾ ಅಂತ ನಂಗೊಂದು ಮಾತು ಹೇಳೇ ಇಲ್ಲ. ಅಮ್ಮ ಎಲ್ಲಿ? ಆಮೇಲೆ ನಿಮ್ಮ ತಂಗಿ ಸುಮಾ. ಯಾ, ಕರೆಕ್ಟ್. ಹೇಗಿದ್ದಾರೆ ಅವರು? ಅಕ್ಕ 1 ಪ್ಲೇಟ್ ಇಡ್ಲಿ ಕೊಡೆ. ಅಕ್ಕ ಸಾಯಿಬರಿಗೆ ಪುಳಿಯೋಗರೆ ಕೊಡಿ. ಬಾಬು, ನಿಮ್ಗೇನಾದ್ರು ಬೇಕಿದ್ರೆ ತಗೊಳ್ಳಿ. ನನಗೊಂದು ರೈಸ್ ಬಾತ್. ಸಾಯಿಬ್ರೆ ಕುತ್ಕೊಳ್ಳಿ. ಸ್ಪೂನ್ ಇಲ್ವಾ? ಅಕ್ಕ ಸ್ಪೂನ್ ಒಂದು ಕೊಡಿ ಸಾಯಿಬರಿಗೆ. ಥ್ಯಾಂಕ್ಸ್. ತಿನ್ನಿ. ಹಾಂ ಓಕೆ ಸರ್. ವಾವ್, ಕಾಣವ್ರೆ, ತುಂಬ ಚೆನ್ನಾಗಿದೆ. ಸಕಲ ಮಾಡಿದ್ದೀರಾ. ಆ್ಯಕ್ಚುಲಿ ಅವತ್ತು ನಾನು ನಿಮ್ಮ ಮೆಸ್ಸಿಗೆ ಬಂದಾಗ ಸೇಮ್ ಟು ಸೇಮ್ ಇದೇ ಥರ ಪುಳಿಯೋಗರೆ ಮಾಡಿದ್ರಿ ಅಲ್ವಾ? ಕಾಣವ್ರೆ, ಅಡುಗೆನಲ್ಲಿ ಯಾರು ಟೇಸ್ಟ್ನ ಸರಿಯಾಗಿ ಮೈಂಟೈನ್ ಮಾಡ್ತಾರೋ ಅವ್ರ ಲೈಫಲ್ಲಿ ಬರೋ ಎಲ್ಲ ಸಿಚುವೇಶನ್ನು ಧೈರ್ಯವಾಗಿ ಫೇಸ್ ಮಾಡ್ತಾರೆ ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾರೆ. ತಗೊಳ್ಳಿ, ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೀರಿ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್. ಬ್ಯಾಡ, ಈ ಹಣ ನಿಮಗೆ ಬೇಕಾಯ್ತದೆ, ನೀವೇ ಮಾಡಿಕೊಳ್ಳಿ. ಶ್ರೀಮಂತರು ದುಡ್ಡು ಇಲ್ದಿರೋರ್ನ ಹೆಂಗ್ ನಡ್ಸ್ಕೋತಾರೆ ಅಂತ ನಂಗೆ ಸಂದಾಗೆ ಅರ್ಥ ಆಗೈತೆ. ಕೈಲಾಗದೆ ಇರೋರು ನಿಮ್ಮನ್ನ ಎದುರಾಕೊಂಡು ಇಲ್ಲಿ ಗಂಟೆ ಹೆಂಗ್ ಬದುಕ್ತಾವ್ರೆ ಅಂತ ನೋಡಕ್ ಬಂದ್ರಾ? ಏನು ಮಾತಾಡ್ತಾ ಇದ್ದೀರಾ ಸಹನಾ ಅವರೇ? ಇರೋದನ್ನೇ ಹೇಳ್ತೀವ್ನಿ. ನಿಮ್ಮ ಆಫೀಸ್ ತವ ನಾನು ಬಂದಾಗ ನಿಮ್ಮ ಆಫೀಸ್ ಕಾಯೋ ವಯ್ಯ ಅವನಲ್ಲ, ಅವ್ನಿಗೆ ಹೇಳಿ ನೀವೇ ಅಲ್ವ ನನ್ನ ಆಚೆಗೆ ದಪ್ಸಿದ್ದು. ಈಗ ಈ ವಯ್ಯಂಗೆ ಕರ್ಕೊಂಬಂದಿದ್ದೀರಾ? ಹೋಲ್ಡ್ ಆನ್, ನೀವು ನಮ್ಮ ಆಫೀಸ್ ಹತ್ರ ಬಂದಿರಾ? ಬಂದಾಗ ನೀವೇ ಅಲ್ವ ನನ್ನ ಆಚೆಗೆ ದಪ್ಸಿದ್ದು. ವಾಟ್? ನಮ್ಮ ಸೆಕ್ಯೂರಿಟಿ ಹಾಗೆ ಮಾಡಿದ್ರ? ಅಲ್ಲ, ನೀವು ನನ್ನ ಆಫೀಸ್ ಹತ್ರ ಬಂದಿರೋ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ನಿಮಗೆ ದಿಟ್ವಾಗ ನಾನು ಬಂದಿದ್ದ ವಿಷಯ ಗೊತ್ತಿಲ್ವಾ? ಟ್ರಸ್ಟ್ ಮೀ, ನಂಗೆ ಐಡಿಯಾನೇ ಇರಲಿಲ್ಲ ನೀವು ಬಂದಿದ್ದೀರಾ ಅಂತ. ದೇವಿಪುರಕ್ಕೆ ಬಂದಾಗ ನಿಮ್ಮ ತಾಯಿನ ನೋಡಿದೆ,
ಅವ್ರನ್ನ ನೋಡಿದಾಗ ನನ್ನ ತಾಯಿನ ನೋಡ್ದಂಗೆ ಅನಿಸ್ತು. ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿದ್ದಾರೆ. ಆ ಋಣ ನನ್ನ ಮೇಲೆ ಇನ್ನೂ ಹಾಗೇ ಇದೆ. ಇದನ್ನೆಲ್ಲ ಹೇಗೆ ಮರೆಯೋದಕ್ಕಾಗುತ್ತೆ ಸಹನಾ ಅವರೇ? ಅವತ್ತು ಬರೀ ಬಾಯಿ ಮಾತಿಗೆ ನಿಮ್ಮನ್ನ ನನ್ನ ತಂಗಿ, ನಿಮ್ಮ ತಾಯಿನ ನನ್ನ ತಾಯಿ ಅಂತ ನಾನು ಹೇಳಿಲ್ಲ. ಮನಸ್ಫೂರ್ತಿಯಾಗಿ ಒಪ್ಕೊಂಡೇ ನಾನು ಹೇಳಿದ್ದೆ. ನಿಜ ಹೇಳಬೇಕಂದ್ರೆ ದಿನ ಬೆಳಗಾದ್ರೆ ಈ ಬಿಸ್ನೆಸ್ ದುಡ್ಡು ಅಂತ ನೋಡ್ಕೊಂಡು ಬೆಳೆದವ್ ನನಗೆ ನಿಜವಾದ ಕುಟುಂಬದಲ್ಲಿ ತಾಯಿ ಮಕ್ಕಳು ಹೀಗೂ ಇರ್ತಾರ ಅಂತ ಗೊತ್ತಾಗಿದೆ ನಿಮ್ಮ ಮೆಸೇಜ್ ಬಂದಮೇಲೆ. ಅದಕ್ಕೆ ಬೆಂಗಳೂರಲ್ಲಿ ಒಬ್ಬ ಮಗ ಇದ್ದಾನೆ ಅಂತ ನಿಮ್ಮ ತಾಯಿಗೆ ಹೇಳಿದ್ದು. ಬೆಂಗಳೂರಲ್ಲಿ ನಿಮ್ಗೊಬ್ಬ ಮಗ ಇದ್ದಾನಮ್ಮ. ಆಕ್ಚುಲಿ ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನೀವು ಇಲ್ಲೊಂದು ಅಂಗಡಿ ನಡೆಸ್ತಾ ಇದ್ದೀರಾ ಅಂತ. ಅಲ್ಲ, ನಾನು ನಿಮಗೆ ಕೊಟ್ಟಿರೋದು ನನ್ನ ಪರ್ಸನಲ್ ಬಿಸ್ನೆಸ್ ಕಾರ್ಡ್. ನೀವು ಡೈರೆಕ್ಟಾಗಿ ಮನೆಗೆ ಬರ್ಬೋದಾಗಿತ್ತಲ್ವಾ? ಹೋಗ್ಲಿ ಬಿಡಿ. ನನಗೆ ನೀವು ತಂಗಿ ಅನ್ನಿಸ್ದಾಗೆ ನಿಮಗೂ ನನ್ನ ಮೇಲೆ ಅದೇ ನಂಬಿಕೆ ಬರಬೇಕು ಅಂತ ಏನಿಲ್ವಲ್ಲ. ನೀವು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ತೀರಾ ಬಲವಂತ ಮಾಡಬಾರ್ದು ಅಂತ ಅನ್ನಿಸ್ತದೆ. ಈಗ ನಾವು ಯಾರನ್ನಾದ್ರೂ ಫೋರ್ಸ್ಫುಲಿ ನಂಬು ಅಂತ ಹೇಳಿದ್ರೆ ಅದು ನಮಗೆ ನಾವು ನಮ್ಮ ಸಂಬಂಧಕ್ಕೆ ಮಾಡ್ಕೊಳ್ಳೋ ಅವಮಾನ ಅಲ್ವಾ? ಸರಿ, ಹಾಗಾದ್ರೆ ನಾನಿನ್ನು ಹೊಡ್ತೀನಿ. ಅಣ್ಣ, ನನ್ನ ಸಮಸ್ಬಿಡಿ. ಇಷ್ಟೇ ಗೊತ್ತಿಲ್ದಲೆ ಸುಮ್ಮನೆ ನಿಮ್ ಯಾಕೆ ಆಪಾದನೆ ಮಾಡ್ಬಿಟ್ಟೆ. ನಮ್ಮವ್ವ ಯಾವಾಗಲೂ ಹೇಳೋಳು, ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ. ಈಗ ಅದೇ ದಿಟ ಆಗೋಯ್ತು. ನಾನು ಬೆಂಗಳೂರಿಗೆ ಬಂದಿದ್ದು ನಮ್ಮ ಅಣ್ಣ ಶ್ರೀರಾಮ್ ದೇಸಾಯಿ ಅವರೇ ಅಂತ ಆ ಧೈರ್ಯ ಯಾಕೆ ಇಲ್ಲಿಗೆ ನಾನು ಬಂದಿದ್ದು. ಹಾಗಾದ್ರೆ ನನಗೆ ಯಾಕೆ ಫೋನ್ ಮಾಡಿಲ್ಲ? ನನ್ನ ಮನೆಯಿಂದ ಹೊರಡ್ಬೇಕಾರೆ ಕಾಲ್ ತಗೊಂಡೆ ಹೊರಟೆ. ಆಮ್ಯಾಕೆ ಛೇ, ಇಷ್ಟೊಂದೆಲ್ಲ ಆಗೋಯ್ತಾ? ಇದೆಲ್ಲ ಆಗಿದೆ ಅಂತ ನಂಗೆ ಒಂದು ಸಣ್ಣ ಐಡಿಯಾ ಕೂಡ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಓಕೆ, ನಿಮ್ಮ ತಾಯಿ ಮತ್ತೆ ತಂಗಿ ಅದನ್ನ ಏಳು ಸ್ಥಿತಿನಾಗೆ ನಾನಿಲ್ಲ. ಏನೋ ಸಾಧಿಸ್ಬೇಕು ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದೀವ್ನಿ. ಎಲ್ಲರನ್ನೂ ಬಿಟ್ಟು ಎಲ್ಲರನ್ನೂ ಕಳ್ಕೊಂಡು ಬರೀ ಕೈಯಲ್ಲಿ ನೀವೊಬ್ಬರೇ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಮುಂದೆ ಏನೋ ಸಾಧಿಸ್ತೀರೋ ಅನ್ನೋ ನಂಬಿಕೆ ನನಗಿದೆ. ಈಗ ನಿಮಗೆ ನನ್ನ ಮೇಲೆ ಯಾವ ಕೋಪ ಇಲ್ಲ ಅಂದರೆ ಈ ಶ್ರೀರಾಮ್ ದೇಸಾಯಿ ನಿಮ್ಮ ಜೊತೆ ನಿಲ್ಬೋದಾ? ಸರಿ, ಹಾಗಾದ್ರೆ ಈಗಲೇ ಹೊರಡಿ. ಹೋಟೆಲ್ಗೆ ಬೇಕಾಗಿರೋ ವಸ್ತುಗಳು ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ. ಡೋಂಟ್ ವರಿ, ಬೇಗ. ಬ್ಯಾಡ ಅಣ್ಣ. ಅಣ್ಣ, ಈಗ ಒಬ್ಳೆ ನಿಂತು ಎಲ್ಲನೂ ನಡೆಸ್ಬಲ್ಲೆ ಅಂತ ಆತ್ಮವಿಶ್ವಾಸ ಬಂದೈತೆ. ಇದನ್ನ ನಾನೇ ನೋಡ್ಕತೀನಿ. ಅಲ್ಲ ಸಹನಾ, ಬಟ್ ಅಣ್ಣ, ನನ್ನ ಬಲವಂತ ಮಾಡಬೇಡಿ. ನಾನು ಇಲ್ಲೇ ಇದ್ದು ಎಲ್ಲನೂ ನೋಡ್ಕತೀನಿ. ಸರಿ, ಈ ನಿನ್ನ ಅಣ್ಣ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ, ಓಕೆನಾ? ಸರಿ ಅಣ್ಣ. ನನ್ನ ಮ್ಯಾಕೆ ಕೋಪ ಇಲ್ಲ ತಾನೇ? ಛೇ, ಹಾಗೇನಿಲ್ಲಪ್ಪ. ಸರಿ, ಹಾಗಾದ್ರೆ ಸಿಗ್ತೀನಿ. ಅಣ್ಣ, ಆಗಾಗ ಬತ್ತೀರಿ? ಶೋರ್. ತಗೋ. ಬ್ಯಾಡ ಅಣ್ಣ. ಅಣ್ಣ ಕೊಡ್ತಿರ್ಬೇಕಾದ್ರೆ ಬೇಡ ಅಂತ ಹೇಳ್ಬಾರ್ದು, ಓಕೆ? ಒಳ್ಳೆದಾಗ ಏಕೆ? ನನ್ನ ಪ್ರೀತಿಯ ತಂಗಿಗೆ ಅಣ್ಣನ ಉಡುಗೊರೆ. ಸ್ನೇಹ, ಒಂದು ಲೋಟ ನೀರು ಕೊಡು. ಅಕ್ಕೆ, ತಿಂಡಿ ತಿಂತೀರಾ? ಹಸ್ವಾಗ್ತಿದ್ಯಾ? ಏನೂ ಬೇಡ. ಶೆಕೆ ಆಗ್ತಿದೆ ಅಂತ ನೀರು ಕೇಳಿದೆ. ಇದು ನೋಡಿದ್ರೆ ಇದನ್ನು ಬಿಸಿನೇ. ಶ್ರೀ ಶ್ರೀ ಶ್ರೀ, ಅಲ್ಲೇ ರೀ. ಹಾಂ, ಇನ್ನೇ ಏಟತ್ತು ಮಿಸ್. ನನ್ನ ಸೊಸೆ ನೋಡಿ ನಾನು ಆಗಲೇ ಅರ್ಧ ಗಂಟೆ ಆಯಿತು. ಶ್ರೀ, ಮಗು ಹಾಲು ಕುಡಿತಿದೆ. ಒಂದು 1/4 ಗಂಟೆ ಕರ್ಕೊಂಡು ಬನ್ನಿ. ನನ್ನ ಜೊತೆ ಆಟ ಆಡೋಕೆ ಯಾರೂ ಇದೆ.
ಮಗು ಬರೋಕ್ಕೂ ಮುಂಚೆನೂ ಹಿಂಗೆ ಆಡ್ತಿದ್ರಾ? ಈ ಬಂದ್ಮೇಲೆ ಬದಲಾಗ್ಬಾರ್ದ? ಮಗು ಅಂದ್ರೆ ಅಷ್ಟೊಂದು ಇಷ್ಟನಾ ಶ್ರೀ? ಕೇಳ್ತಿರಲ್ಲ ಮಿಸ್ಸು. ಅಂದರೆ ನಂಗೆ ಈ ನಡುವೆ ಒಂದು ಚಿಂತೆ ಶುರು ಆಗ್ಬಿಟ್ಟಿದೆ. ಚಿಂತೆನಾ? ಏನದು? ಈಗ ಅರ್ಧ ಗಂಟೆ ನಾನು ಅವ್ರ ಜೊತೆ ಇಲ್ಲ ಅಂದಿದ್ದಕ್ಕೆ ನಂಗೆ ಈಟೊಂದು ಕಷ್ಟ ಆಯ್ತು. ಪಾಪ ನನ್ನ ಸೊಸೆ ಏಟ್ ಕಷ್ಟಪಡ್ತಾಳೋ ಏನೋ. ಈಗಲೇ ಹಿಂಗೆ ಇನ್ನು ಮುಂದೆ ನಾನು ಮನೇಲಿ ಇಲ್ಲ ಅಂದಾಗ ಅವಳ ಜೊತೆ ಆಟಾಡೋಕ್ಕೆ ಯಾರೂ ಇರೋಕ್ಕಿಲ್ಲ. ಅವಳ ಜೊತೆ ಆಟಾಡೋಕ್ಕೆ ಅವ್ರ ಮಾವನ ಮಗನೋ ಅಥವಾ ಮಗಳೋ ಇದ್ರೆ ಸಂದಾಗಿರ್ತೈತಲ್ವೇ? ಪಲ್ಲವಿಗೆ ಇನ್ನೂ ಮದುವೆ ಆಗಿಲ್ಲ. ಸೊ ನನಗೆ ನಿಮ್ಮ ಜೊತೆ ಆಗೈತಲ್ವೇ? ಏನು ನೀವು 3 ಹೊತ್ತು ಬರೀ ಇದೇ ಯೋಚನೆ. ಏನಾಯ್ತು ನಿನಗೆ? ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಸ್ನೇಹ ಸ್ನೇಹ ಸ್ನೇಹ, ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಈಗ ತಾನೇ ಹಾಲು ಕುಡಿಸ್ದೆ, ಆದರೂ ಅಳ್ತಾನೆ ಇದೆ. ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮಗು ಹೊಟ್ಟೆ ನೋವು ಏನಾಗಿರ್ಬೇಕು, ಏನಂತ ಗೊತ್ತಾಗ್ತಿಲ್ಲ. ಏನು ಮಾಡಬೇಕು? ಅಯ್ಯೋ ನಂಗೆ ಆಗ್ತಿಲ್ಲ.